2025ನೇ ಸಾಲಿನ ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ವಿಪಕ್ಷ ನಾಯಕರು ಕೂಡ ಸರ್ಕಾರದ ವಿರುದ್ಧ ಸಮರಸರಕ್ಕೂ ಕೂಡ ಸಜ್ಜಾಗಿರುವಂತದ್ದು. ನಮ್ಮ ಜೊತೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊದಲನೇದಾಗಿ ಇವತ್ತಿನ ಬಜೆಟ್ ಬಗ್ಗೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೋಬಹುದಾ? ಯಾಕಂದ್ರೆ ಆ ಸರ್ಕಾರ ಈಗಾಗಲೇ ಗ್ಯಾರಂಟಿಗಳನ್ನ ಕೊಟ್ಟು ಒಂದ್ ಕಡೆ ಪಾಪರಾಗಿದೆ ಅಂತ ವಿಪಕ್ಷದಿಂದ ತೀವ್ರವಾಗಿ ಟೀಕೆ ಆಗ್ತಾ ಇತ್ತು. ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಏನಂತೀರಾ ಸರ್ಕಾರದ ಬಜೆಟ್ ಬಗ್ಗೆ? ನೋಡಿ, ಈ ಸರ್ಕಾರ ಪಾಪರಾಗಿ ಬಡವರು ಈಗ ಮೈಕ್ರೋ ಫೈನಾನ್ಸ್ ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಈ ಸರ್ಕಾರ ಎಷ್ಟು ಪಾಪರಾಗಿದೆ ಅನ್ನೋದು ಅದಕ್ಕೆ ಕನ್ನಡಿ. ಯಾಕಂದರೆ ಇವರು ನಿಗಮಗಳಿಂದ ಸಾಲ ಕೊಟ್ಟಿದ್ದಾರೆ, ಅವ್ರು ಯಾಕೆ ಪ್ರೈವೇಟ್ ಫೈನಾನ್ಸ್ಗೆ ಹೋಗ್ತಾಯಿದ್ರು? ಇವತ್ತು ಎಲ್ಲ ನಿಗಮಕ್ಕೂ ಹಣ ಕಟ್ ಮಾಡಿದ್ದಾರೆ, ಎಲ್ಲ ಇಲಾಖೆಗೆ ಹಣ ಕಟ್ ಮಾಡ್ತಾ ಇದ್ದಾರೆ. ಈ ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ, ಶಾಲೆಗಳು ಸೋರ್ತಾ ಇದೆ, ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚಕ್ಕೂ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಮತ್ತು ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯ ಚಾಂಪಿಯನ್ ಅಂತ ಹೇಳ್ತಾರೆ? ಚಾಂಪಿಯನ್ ಆಗಿದ್ದಾರೆ ನಿಜ. ಯಾವುದರಲ್ಲಿ ಅಂದರೆ ಈ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ಇಲ್ಲಿವರೆಗೂ ಯಾರು 1 ಲಕ್ಷ ಸಾಲ ಮಾಡಿರೋ ಧೀರ ಯಾವನೂ ಇರಲಿಲ್ಲ. ಜನಗಳ ತಲೆ ಮೇಲೆ 1 ಲಕ್ಷ ಸಾಲ ಹಾಕಿ ಇವರು 60%, ಅದ್ರಾಗ 60% ಕಮಿಷನ್ ಹೊಡಿಯೋಕ್ಕೆ ಸಾಲ ಹೆಂಗೆ ತಗೊಂಡಿದ್ದಾರೆ ಅಂದರೆ ಕಮಿಷನ್ ಹೊಡಿಯೋಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. 60% ಕಮಿಷನ್ ಹೊಡಿಯೋಕ್ಕೆ ಸಾಲ ತಗೊಂಡಿದ್ದಾರೆ. ಅದರಿಂದ ಈ ಸಾಲದ ಕೂಪದಲ್ಲಿ ರಾಜ್ಯದ ಜನನ ತಳ್ಳಿದ್ದಾರೆ. ಅದರ ಚಾಂಪಿಯನ್ ಕೂಡ ಸಿದ್ದರಾಮಯ್ಯ. ಸರ್, ಈಗ ಇವತ್ತಿನ ಬಜೆಟ್ ಅಂದ ತಕ್ಷಣ ಮೊದಲನೇದಾಗಿ ಬರೋದು ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಸರ್ಕಾರ ಏನಾದರೂ ಕೊಡ್ಬೋದು ರಾಜ್ಯಕ್ಕೆ, ರಾಜಧಾನಿಗೆ ಅಂತ. ಆದರೆ ಕಳೆದ ಬಾರಿ ಬಜೆಟ್ನಲ್ಲಿ ಕೂಡ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಒಂದಷ್ಟು ಯೋಜನೆಗಳನ್ನ ಹೇಳಿದ್ರು. ಅದು ಬರೀ ಭರವಸೆಯಾಗಿ ಉಳಿದಿರುವಂಥದ್ದು ಸರ್. ಅವರು ಕೊಡೋ ಪ್ರಶ್ನೆನೇ ಇಲ್ಲ, ಅವರು ತಗೊಳ್ಳೋ ಪ್ರಶ್ನೆ. ಈಗ ಅವ್ರಿಗೆ 2 ವರ್ಷ ಅವಧಿ ಮುಗಿತಾ ಇದೆ, ಇನ್ನಿರೋದು 3 ವರ್ಷ. ಅಷ್ಟರಲ್ಲಿ ಎಷ್ಟೆಷ್ಟು ರೋಲ್ ಕಾಲ್ ಆಗುತ್ತೋ ಅಷ್ಟು ರೋಲ್ ಕಾಲ್ ಮಾಡ್ಕೊಂಬಿಡ್ಬೇಕು. ಅಷ್ಟರಲ್ಲಿ ಎಷ್ಟೆಷ್ಟು ದುಡ್ಡು ಹೊಡಿತೋ ಹೊಡೆದು ಬಿಡಬೇಕು. ಆ ದುಡ್ಡು ಹೊಡಿಯೋಕ್ಕೆ ಇಲ್ಲಿ ಈ ಫ್ರೀ ಕೊಟ್ಬಿಟ್ಟವ್ರೆ, ಖಜಾನೆಯಲ್ಲಿ ಕಾಸಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ? 1 ಲಕ್ಷ ಕೋಟಿ ಲೋನ್ ತೊಗೊತಾ ಇದ್ದಾರೆ, ಸಾಲ ತೊಗೊತಾ ಇದ್ದಾರೆ. ಅದರಲ್ಲಿ 60% ಹೊಡೆದ್ಬಿಡೋಣ ಅನ್ನೋ ಸ್ಕೀಮ್ ಅಷ್ಟೇ. ಇದು ಸ್ಕೀಮ್ ವೀರ ಸಿದ್ದರಾಮಯ್ಯನವರು, ಸ್ಕೀಮ್ ವೀರ. ನೆನ್ನೆ ನಾವು ಹೋಗಿ ಎಲ್ಲ MLA ನಮ್ಮ ಸುರೇಶ್ ಬಾಬು ಅವರು ಬಲವಂತ ಮಾಡಿದ್ರು, ಅಣ್ಣ ಒಂದು ಸರಿ ಅವ್ರಿಗೆ ಹೇಳ್ಬಿಡೋಣ, ಕೊಟ್ಟರೆ ಕೊಡಲಿ ನೋಡೋಣ ಅಂತಂದ್ರು. ಹೋದಾಗ ಏನು ಹೇಳಿದ್ರು ಅವರು? ಫ್ರೀ ಕೊಟ್ಟಿಲ್ಲ, ಒಂದೊಂದು ಏರಿಯಾಗೆ 200 ಕೋಟಿ ಫ್ರೀ ಕೊಟ್ಟಿದ್ರು. ಅದೇ ಹೋಗಿ ಸಾಕು, ಅದನ್ನೇ ಅಂತ ಹಾಕಿದ್ರು. ಮುಖ್ಯಮಂತ್ರಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಓಟ್ಗೋಸ್ಕರ ನೀವು ಕೊಟ್ಟಿದ್ದೀರಾ, ಓಟ್ ಹಾಕ್ಸ್ಕೊಳಕ್ಕೋಸ್ಕರ ದುಡ್ಡು ಕೊಟ್ಟಿದ್ದೀರಾ, ಅದನ್ನು ಅಭಿವೃದ್ಧಿ ಲೆಕ್ಕಕ್ಕೆ ತರ್ತಾ ಇದ್ದಾರೆ ಅಂದರೆ ಇಂಥ ನಾಚಿಕೆಗೇಡಿನ ಕೆಲಸ ಯಾವುದೂ ಇಲ್ಲ. ಮುಖ್ಯಮಂತ್ರಿ ಆದಂಥವ್ರು ಇವತ್ತು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಇರೋದ್ರಿಂದ ಅವ್ರ ಮೇಲೆ ಏನು ವಿಶ್ವಾಸ ಇಲ್ಲ. ಅವ್ರು ಔಟ್ ಗೋಯಿಂಗ್ ಏನೇನು ಬೇಕೋ ಅಷ್ಟನ್ನು ಮಾತ್ರ ಈ ಬಡ್ಜೆಟಲ್ಲಿ ಉಸೂಲಿಗೆ ಎಷ್ಟು ಬೇಕೋ, ಮನೆಗೆ ಎಷ್ಟು ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಈ ಬಡ್ಜೆಟ್ ಅಷ್ಟೇ. ಸರ್, ಈಗ ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರದ ಬಜೆಟ್ ಆದಾಗ ಕೂಡ DKC ಅವರು ಒಂದು ಪತ್ರ ಬರೆದಿದ್ರು, ರಾಜಧಾನಿಗೆ ಏನಾದರೂ ಒತ್ತು ಕೊಡಬೇಕು, ಗಮನ ಕೊಡಬೇಕು ಅಂತ. ಆದರೆ ಇವ್ರ ಬಜೆಟಲ್ಲಿ, ಅಂದರೆ ರಾಜ್ಯ ಬಜೆಟಲ್ಲಿ ರಾಜಧಾನಿಗೆ ಏನಾದರೂ ಅಭಿವೃದ್ಧಿ ಮಾಡೋ ಚಾನ್ಸಸ್ ಇದೆಯಾ ಅಂತ? ಅದು ಕನಸಲ್ಲೂ ನೆನೆಸ್ಕೊಂಬೇಡಿ. ನಾನೇ ಹೇಳ್ದಲ್ಲ, ಮುಳುಗುತ್ತಿರುವ ಬೆಂಗಳೂರು, ಹಳ್ಳ ಬಿದ್ದ ಬೆಂಗಳೂರು, ಕಸದ ರಾಶಿ ಬಿದ್ದ ಬೆಂಗಳೂರು, ಇಷ್ಟು ಇವತ್ತು ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಆಗ್ತಾ ಇರೋವಂಥದ್ದು. ಅಷ್ಟಾದರೂ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ನಾನು ಬೆಂಗಳೂರನ್ನು ದೇವರೇ ಕಾಪಾಡಬೇಕು ಅಂತ ಹೇಳಿದ್ಮೇಲೆ ಇನ್ನೇನು ಭರವಸೆ ಇಟ್ಕೊಂತೀರಾ ಹೇಳಿ? ಸಿದ್ದರಾಮಯ್ಯನವರು ಫ್ರೀ ಕೊಟ್ಟಿಲ್ವನ್ರಿ, ಹೋಗ್ರಿ ಅಂತ ಹೇಳಿದ್ಮೇಲೆ ಇನ್ನೇನು ಭರವಸೆ ಇದೆ? ಈ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ವಿಶ್ವಾಸ ಇಲ್ಲ. ಅವ್ರಿಗೆ ಗೊತ್ತಿದೆ ನೆಕ್ಸ್ಟ್ ನಾವು ಗೆಲ್ಲಲ್ಲ 100%. ಈಗ BJP ಒಂದೇ ಇತ್ತು, ಈಗ ಅವ್ರ ಜೊತೆ JDS ಅವರು ಸೇರ್ಕೊಂಬಿಟ್ಟವ್ರೆ. ಇನ್ನು ಇಲ್ಲಿ ನಾವು ಒಂದು 170-180 ಸ್ಥಾನ ಅವ್ರಿಗೆ ಗ್ಯಾರಂಟಿ. ಹೆಂಗೆ ಡೆಲ್ಲಿ ಆಯ್ತಲ್ಲ, 0 ಪರ್ಫಾರ್ಮೆನ್ಸು ಕಾಂಗ್ರೆಸ್ದು, ಆ 0 ಪರ್ಫಾರ್ಮೆನ್ಸ್ಗೆ ಹೋಗ್ತೀರಿ. ಎಷ್ಟು ಸಿಗ್ತೈತೋ ಅದು. ಅದೇನೋ ಹೇಳ್ತಾರೆ, ಕೊಂಡು ಹೋದ ತಿಂದು ಹೋದ, ಹಂಗೆ ಇವಾಗ ಉಂಡು ಹೋದ ಕೊಂಡು ಹೋದ, ಹಂಗೆ ಈ ಕಾಂಗ್ರೆಸ್ ಅವರು ಕೊಂಡು ಹೋದ ತಿಂದು ಹೋದ, ಉಂಡು ಹೋದ ತಿಂದು ಹೋದ, ಆ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಮೇಲೆ ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲ, ಜೊತೆಗೆ ಆ ಸರ್ಕಾರ ಒಂದು ಅಭಿವೃದ್ಧಿಯತ್ತ ಗಮನ ಹರಿಸುತ್ತೆ ಅನ್ನೋ ಯಾವುದೇ ರೀತಿಯ ವಿಶ್ವಾಸ ಇಲ್ಲ ಅನ್ನೋ ಮಾತನ್ನ ಅಶೋಕ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.